ನ್ಯೂಸ್ ಅವರಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಪ್ರಾಥಮಿಕ ಶಿಕ್ಷಣ ಕನ್ನಡದಲ್ಲಿ ಕಲಿಸಬೇಕು ಕಡ್ಡಾಯ ಅನ್ನುವಂಥ ಒಂದು ಏನು ವಾದ ಇತ್ತು ರಾಜ್ಯ ಸರ್ಕಾರದ, ಆ ವಾದ ಇವತ್ತು ಸುಪ್ರೀಂ ಕೋರ್ಟ್ ತಳ್ಳಿ ಹಾಕಿದೆ. ಅಷ್ಟೇ ಅಲ್ಲ, ಇದು ಪಾಲಕರಿಗೆ ಬಿಟ್ಟಂಥದ್ದು. ಯಾವ ಭಾಷೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಕಲಿಸಬೇಕನ್ನುವಂಥದ್ದು ಪಾಲಕರ ಆಯ್ಕೆ. ಈ ರೀತಿಯ ತೀರ್ಪು ನೀಡೋ ಮೂಲಕ ಇಡೀ ಕನ್ನಡದ ಒಂದು ಏನು ಭಾಷೆಯಲ್ಲಿ ಕನ್ನಡದ ಮಾಧ್ಯಮವಾಗಿ ಶಿಕ್ಷಣ ಕಲಿಸಬೇಕನ್ನುವಂಥ ವಾದಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ. ಸೊ ಈ ವಿಚಾರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಮೊದಲಿಗೆ ಈ ಸುಪ್ರೀಂ ಕೋರ್ಟ್ ನೀಡಿದಂಥ ತೀರ್ಪು, ಸಂವಿಧಾನ ಪೀಠ ನೀಡಿದಂಥ ತೀರ್ಪಿನ ನಂತರ ಆಗುವಂಥ ಸಾಧಕ ಬಾಧಕಗಳೇನು, ರಾಜ್ಯ ಸರ್ಕಾರ ಏನು ಮಾಡಬೇಕು, ರಾಷ್ಟ್ರೀಯ ಶಿಕ್ಷಣ ನೀತಿ ಬರಬೇಕಾ, ಒಟ್ಟು ಸಮಗ್ರವಾಗಿ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಕೇಂದ್ರದ ಮೇಲೆ ಒತ್ತಡ ತರೋ ಮೂಲಕ ಹೊಸ ಕಾಯ್ದೆ ಬರಬೇಕಾ, ಈ ರೀತಿಯ ಚರ್ಚೆ ಶುರು ಆಗುತ್ತೆ. ಅದಕ್ಕಿಂತ ಮೊದಲು ಒಂದು ಪ್ಯಾಕೇಜ್ ನೋಡ್ಕೊಂಬರೋಣ. ಕನ್ನಡದಲ್ಲಿ ಪ್ರಾಥಮಿಕ ಶಿಕ್ಷಣ ಕಡ್ಡಾಯವಲ್ಲ, ಮಹತ್ವದ ಆದೇಶ ನೀಡಿದ ಸುಪ್ರೀಂ ಕೋರ್ಟ್. ಕೊನೆಗೂ ರಾಜ್ಯ ಸರ್ಕಾರಕ್ಕೆ ಮುಖಭಂಗವಾಗಿದೆ. 1ರಿಂದ 5ನೇ ತರಗತಿಯವರೆಗೂ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ನೀಡಬೇಕು ಅನ್ನೋ ಸರ್ಕಾರದ ನಿರ್ಧಾರಕ್ಕೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ. ಪ್ರಾಥಮಿಕ ಶಿಕ್ಷಣವನ್ನು ಕನ್ನಡ ಮಾಧ್ಯಮದಲ್ಲೇ ನೀಡಬೇಕೆಂದು ಕಡ್ಡಾಯವಲ್ಲ ಎನ್ನುವ ಮೂಲಕ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಭಾರೀ ಹಿನ್ನಡೆಯಾದಂತಾಗಿದೆ. ಸುಪ್ರೀಂ ಕೋರ್ಟ್ ಹೇಳಿದ್ದೇನು? ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನಲ್ಲಿ ಶಿಕ್ಷಣದಲ್ಲಿ ಮಾತೃಭಾಷೆ ಕಡ್ಡಾಯವಲ್ಲ, ತಂದೆ ತಾಯಿ ಭಾಷೆಯೇ ಮಕ್ಕಳ ಮಾತೃಭಾಷೆಯಾಗಿರುತ್ತೆ. ಮಾತೃಭಾಷೆ ನಿರ್ಧರಿಸುವುದು ಪಾಲಕರು ವಿದ್ಯಾರ್ಥಿಗಳ ಹಕ್ಕು. ಕಲಂ 19(1)A ಪ್ರಕಾರ ಮಗುವಿಗೆ ಭಾಷೆ ನಿರ್ಧರಿಸುವ ಹಕ್ಕಿದೆ. ಹೀಗಾಗಿ ರಾಜ್ಯ ಸರ್ಕಾರ ಮಾತೃಭಾಷೆ ಹೇರುವಂತಿಲ್ಲ. ಇದು ನಾಗರಿಕರ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಕನ್ನಡ ಮಾಧ್ಯಮ ಹೋರಾಟದ ಇತಿಹಾಸ. ರಾಜ್ಯದ ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಮಾತೃಭಾಷೆಯಲ್ಲೇ ಶಿಕ್ಷಣ ನೀಡಬೇಕು ಎಂದು 1994 ಏಪ್ರಿಲ್ 29ರಂದು ಕರ್ನಾಟಕ ಸರ್ಕಾರ ಆದೇಶ ಹೊರಡಿಸಿತ್ತು. ಆದರೆ ಸರ್ಕಾರದ ಸುತ್ತೋಲೆಯನ್ನು ಖಾಸಗಿ ಶಾಲೆಗಳು ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದ್ದವು. ಇದರ ವಿಚಾರಣೆ ನಡೆಸಿದ ಹೈಕೋರ್ಟ್ನ ಪೂರ್ಣಪೀಠ 2008ರ ಜೂನ್ 2ರಂದು ಭಾಷಾ ಮಾಧ್ಯಮ ನೀತಿ ಖಾಸಗಿ ಶಾಲೆಗಳ ಮೇಲೆ ಹೇರಲು ಬರಲ್ಲ ಎಂದು ತೀರ್ಪು ನೀಡಿತ್ತು. ಇನ್ನು ಕರ್ನಾಟಕ ಹೈಕೋರ್ಟ್ ನೀಡಿದ ಆದೇಶ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ವಿವಾದ ಅತ್ಯಂತ ಗಂಭೀರವಾಗಿದ್ದು ಹಲವು ಸಾಂವಿಧಾನಿಕ ಅಂಶಗಳಿದ್ದು ಸಂವಿಧಾನ ಪೀಠವೇ ವಿಚಾರಣೆ ನಡೆಸಿ ತೀರ್ಪು ನೀಡಬೇಕು ಎಂದಿತ್ತು. ಈ ಪ್ರಕಾರ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ 2013 ಜೂನ್ 5ರಂದು ವಿಭಾಗೀಯ ಪೀಠ ಸಂವಿಧಾನ ಪೀಠದಿಂದ ಕನ್ನಡ ಮಾಧ್ಯಮ ಕಡ್ಡಾಯವಲ್ಲ ಎಂದು ತೀರ್ಪು ನೀಡಿತ್ತು. ಇದೀಗ ಮತ್ತೆ ಸುಪ್ರೀಂ ಕೋರ್ಟ್ ಮಾತೃಭಾಷೆ ಕಡ್ಡಾಯವಲ್ಲ ಎಂದು ನೀಡಿರುವ ತೀರ್ಪಿನಿಂದಾಗಿ ರಾಜ್ಯ ಸರ್ಕಾರಕ್ಕೆ ಭಾರೀ ಹಿನ್ನಡೆಯಾಗಿದೆ. ಅಲ್ಲದೆ ತೀರ್ಪಿನಿಂದಾಗಿ ಕಳೆದೆರಡು ದಶಕಗಳಿಂದ ಖಾಸಗಿ ಶಾಲೆ ಮತ್ತು ಸರ್ಕಾರದ ನಡುವೆ ನಡೆಯುತ್ತಿದ್ದ ಹಗ್ಗಜಗ್ಗಾಟ ಅಂತ್ಯಗೊಂಡಿದೆ. ಇನ್ನೊಂದೆಡೆ ಸುಪ್ರೀಂ ಕೋರ್ಟ್ನ ತೀರ್ಪಿಗೆ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯ ತೀರ್ಪಿನ ಆದೇಶದ ಪ್ರತಿ ತರಿಸಿ ಪರಿಶೀಲಿಸುವುದಾಗಿ ತಿಳಿಸಿದ್ದಾರೆ. ಈಗ ನನಗೆ ಈಗ ತಾನೇ ಗೊತ್ತಾಯಿತು ಸುಪ್ರೀಂ ಕೋರ್ಟ್ನವರು ಒಂದು ಆದೇಶ ಮಾಡಿದ್ದಾರೆ ಅಂತೇಳಿ. ಅದು ನಾವು ಇನ್ನೂ ಡೀಟೇಲ್ಸ್ ಗೊತ್ತಿಲ್ಲ. ಆ ಡೀಟೇಲ್ಸ್ ಎಲ್ಲ ತರಿಸ್ಕೊಂಡು ಆಮೇಲೆ ಮಾತಾಡ್ತೀವಿ, ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ತಂದೆ ತಾಯಿ ಆಡುವ ಭಾಷೆ ಮಗುವಿನ ಮಾತೃಭಾಷೆ ಅನ್ನೋದು ಮಾತಾಡಿದ್ರು. ಕನ್ನಡ ಕಡ್ಡಾಯ ಮಾಡುವಾಗ ಈಗ ಸುಪ್ರೀಂ ಕೋರ್ಟು ಒಂದು ಆದೇಶ ಮಾಡಿದ್ದಾರೆ. ಅದ್ರ ಮೇಲೆ ನಾನು ಈಗ ಕಾಮೆಂಟ್ ಮಾಡೋಕ್ಕೆ ಬರಲ್ಲ, ಗೊತ್ತಾಯ್ತಾ? ಅದನ್ನು ನಾವು ಏನು ಮಾಡಬೇಕು ಅಂತ ವಿಚಾರ ಮಾಡ್ತೀವಿ. ಆರ್ಡರ್ಸ್ ಕಾಪಿ ತಗೊಂಡು ಬಂದಮೇಲೆ ಅದನ್ನ ಏನು ಮಾಡಬೇಕು ಕಾನೂನು ಪ್ರಕಾರ ಅಂತೇಳಿ ಅದನ್ನು ತೀರ್ಮಾನ ಮಾಡ್ತೀವಿ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಕಿಮ್ಮನೆ ರತ್ನಾಕರ್ ಕೂಡ ಕಾನೂನು ಇಷ್ಟಕ್ಕೆ ಮುಗಿದಿಲ್ಲ, ಇನ್ನೂ ಇದೆ. ಈ ಬಗ್ಗೆ ಸಿಎಂ ಇಲಾಖೆಯ ಹಿರಿಯ ಅಧಿಕಾರಿಗಳ ಸಭೆ ಕರೆದು ಚರ್ಚೆ ನಡೆಸುವುದಾಗಿ ತಿಳಿಸಿದ್ದಾರೆ. ಸಂಪುಟದಲ್ಲಿ ಮತ್ತು ಸದನದಲ್ಲಿ ಚರ್ಚೆ ಮಾಡಿ ನಾವು ಒಟ್ಟಾಗಿ ಕನ್ನಡ ಪರ ಸಂಘಟನೆಗಳು, ಕನ್ನಡ ಸಾಹಿತ್ಯ ಪರಿಷತ್ತು, ನಾವೆಲ್ಲರೂ ಒಟ್ಟಿಗೆ ಸೇರಿ ಒಂದು ತೀರ್ಮಾನ ತಗೋಬೇಕು. ಪುನಃ ನಾಳೆ ಮಧ್ಯಾಹ್ನ 3 ಗಂಟೆಗೆ ನಾನು ಒಂದು ತುರ್ತು ಸಭೆ ಕರೀತಾ ಇದ್ದೇನೆ. ನಾವೇನು ಮಾಡಬೇಕು, ಮುಂದಿನ ಹೆಜ್ಜೆಗಳನ್ನು ನಾವೇನು, ಇದು ಒಂದು ಯಾವುದೋ ಒಂದು ಸರ್ಕಾರದ ಪ್ರಶ್ನೆ ಅಲ್ಲ, ಇದು ಇಡೀ 6 ಕೋಟಿ ಜನರ ಭಾವನೆಗಳ ಪ್ರಶ್ನೆ ಇದರೊಳಗೆ ಇನ್ವಾಲ್ವ್ ಆಗಿದ್ದರಿಂದ ನಮ್ಮ ಒಂದೇ ಅಭಿಪ್ರಾಯ ಪ್ರಮುಖ ಆಗೋದಿಲ್ಲ. ಆದ್ದರಿಂದ ನಾವೆಲ್ಲರೂ ಒಟ್ಟಾಗಿ ಕುಳಿತು ತೆಗೆದುಕೊಳ್ಬೇಕಾದಂಥ ತೀರ್ಮಾನ ಇದೆ. ಮತ್ತು ಕಾನೂನಿನ ದಾರಿಗಳು ಎಲ್ಲ ಕ್ಲೋಸ್ ಆಗಿದೆ ಅಂತ ನಾವು ತಿಳ್ಕೊಬಾರ್ದು. ಈಗ ಎಲ್ಲವೂ ಕೂಡ ಮುಚ್ಚಿದ ಬಾಗಿಲು ಅಂತ ತಿಳ್ಕೊಬಾರ್ದು. ಏನೇನು ಅವಕಾಶಗಳಿದೆ ಕಾನೂನಿನಲ್ಲಿ ನಾವು ಇದನ್ನು ಸರಿಪಡಿಸಲಿಕ್ಕೆ ಸಾಧ್ಯತೆ ಇದೆಯಾ ಇಲ್ವೇ ಅಂತಕ್ಕಂಥದ್ದು. ಇನ್ನು ಸುಪ್ರೀಂ ಕೋರ್ಟ್ ತೀರ್ಪಿಗೆ ರಾಜ್ಯಾದ್ಯಂತ ಪರ ವಿರೋಧ ವ್ಯಕ್ತವಾಗಿದ್ದು ಹಲವೆಡೆ ಹೋರಾಟಗಳು ನಡೆದಿವೆ. ಒಟ್ಟಿನಲ್ಲಿ ಇಂಗ್ಲಿಷ್ ಮಾಧ್ಯಮದ ಬಗ್ಗೆ ಹೋರಾಟ ನಡೆಸಿದ ಖಾಸಗಿ ಶಾಲೆಗಳು ಮತ್ತೆ ನಗೆ ಬೀರಿವೆ. ಆದರೆ ಕನ್ನಡಕ್ಕೆ ಸೋಲಾದಂತಾಗಿದ್ದು ರಾಜ್ಯ ಸರ್ಕಾರಕ್ಕೂ ಮುಖಭಂಗವಾದಂತಾಗಿದೆ. ನ್ಯೂಸ್ ಬ್ಯೂರೋ, ಸುವರ್ಣ ನ್ಯೂಸ್.
ಸೊ ಈಗ ಕನ್ನಡಕ್ಕೆ ಕುತ್ತು ಬಂದಿದೆಯಾ ಇಂಥದ್ದೊಂದು ಪ್ರಶ್ನೆ ಬೃಹದಾಕಾರವಾಗಿ ಎದ್ದು ಕುಳಿತಿದೆ. ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಎಲ್ಲ ಒಂದು ಆಯಾಮಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸಾಹಿತಿಗಳು, ಕನ್ನಡ ಪರವಾಗಿರ್ತಕ್ಕಂಥವರು ಮತ್ತು ಶಿಕ್ಷಣ ತಜ್ಞರು ಎಲ್ಲರ ಜೊತೆಗೂ ನಾವು ಚರ್ಚೆ ಮಾಡ್ತೀನಿ ಅಂತ ಮಾತನ್ನು ಕೂಡ ಪ್ರಾಥಮಿಕ ಶಿಕ್ಷಣ ಸಚಿವ ಕಿಮ್ಮನೆ ರತ್ನಾಕರ್ ಹೇಳಿದ್ದಾರೆ. ಈ ನಂತರದ ಬೆಳವಣಿಗೆಗಳೇನಾಗ್ತವೆ ಅಂದರೆ ಕನ್ನಡ ಒಂದು ಮಾತೃಭಾಷೆಯಾಗಿ ಉಳಿಯೋದಿಲ್ವಾ, ಪರಿಸರ ಭಾಷೆಯಾಗಿ ಉಳಿಯೋದಿಲ್ವಾ, ಯಾರು ಯಾವ ಭಾಷೆಯಲ್ಲಾದರೂ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕಲಿಬೋದಾ, ಹಾಗಾದರೆ ಕರ್ನಾಟಕದಲ್ಲಿ ಇಂಗ್ಲೀಷ್ ಮಾತೃಭಾಷೆಯಾಗಿ ಸ್ವೀಕರಿಸಬಹುದಾ, ಈ ಎಲ್ಲ ಚರ್ಚೆಗಳಿದ್ದಾವೆ. ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತೇನೆ. ಜೊತೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಮುಖ್ಯಮಂತ್ರಿ ಚಂದ್ರು ಇದ್ದಾರೆ. ಚಂದ್ರು ಕಾರ್ಯ ಸ್ವಾಗತ. ಹಾಗೆಯೇ ಹಿರಿಯ ಪತ್ರಕರ್ತರು ವಿಶೇಷಕರಂತ ಇಂದೂರು ಹೊನ್ನಾಪುರ ಇದ್ದಾರೆ. ಹೊನ್ನಾಪುರ ನಿಮ್ಗೆ ಕೂಡ ಸ್ವಾಗತ. ಸೊ ಚಂದ್ರು ಅವರೇ, ಕನ್ನಡಕ್ಕೆ ಕುತ್ತು ಅನ್ನುವಂಥ ಮಾತಿದೆ, ಸುಪ್ರೀಂ ಕೋರ್ಟ್ ಹಿಡಿದಂಥ ಈ ತೀರ್ಪು. ಸೊ ಪಾಲಕರ ಆಯ್ಕೆಯೇ ಭಾಷೆ ಒಂದು ಮಾತೃಭಾಷೆ ಆಗುತ್ತೆ. ಸೊ ಅದ್ರ ಮೇಲೆ ಯಾರಿಗೂ ಕೂಡ ಹಿಡಿತಾ ಇಲ್ಲ, ಯಾಕಂದ್ರೆ ಇರಲೂಬಾರ್ದು ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಆದೇಶನ ಒಂದು ತಿರುಳು. ಈಗ ನಾನು ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರುವ ತೀರ್ಪು ಬಗ್ಗೆ ಪ್ರತಿಕ್ರಿಯಿಸಕ್ಕೆ ಹೋಗೋದಿಲ್ಲ, ಕೊಟ್ಟಾಗಿದೆ. ಆದರೆ ಈಗ ನಾವು ದುಃಖ ಮಾಡಬೇಕಾಗಿರೋದು ಭಾಷೆಗೆ ಬಂದಿರತಕ್ಕಂಥ ಅಡೆತಡೆ ಮತ್ತು ಕುತ್ತು ಆ ಒಂದು ಮಾಧ್ಯಮದ ವಿಚಾರದಲ್ಲಿ. ಇಲ್ಲಿ ಓದೋರು ಯಾರು ಅಂತ ಅಂದರೆ, ಇದನ್ನು ನ್ಯಾಯವನ್ನು ಸರಿಯಾದ ರೀತಿಯಲ್ಲಿ ಸಿಕ್ಕಿಲ್ಲ ಅನ್ನೋದಕ್ಕೆ ನನಗೇನಂತಂದರೆ, ಓದೋರು ಯಾರು ಅಂದರೆ ಶೋಷಣೆ ಮಾಡ್ತಾ ಇದ್ದಂಥ ಖಾಸಗಿ ಶಾಲೆಗಳು, ಸೊ ಅವರೇ ಸುಪ್ರೀಂ ಕೋರ್ಟ್ ಹೋಗಿದ್ದು ತನಕ ಹೋದಂಥವ್ರವರು ಅಥವಾ ಪರವಾಗಿ ತೀರ್ಪು ಆಗಿದೆ ಅಂತೇಳಿ. ಈಗ ನಮ್ಮ ಮೂಲ ಜವಾಬ್ದಾರಿ ಇರತಕ್ಕಂಥದ್ದು ಭಾಷೆಯನ್ನು ಹೇಗೆ ಉಳಿಸಬೇಕು. ಮಾಧ್ಯಮ 1ನೇ ತರಗತಿಯಿಂದ 4ನೇ ತರಗತಿವರೆಗೂ ಇಂಗ್ಲೀಷನ್ನು ವಿರೋಧ ಮಾಡದೆ ಇದನ್ನು ಹೇಗೆ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆ. ರಾಜ್ಯ ಸರ್ಕಾರದ ಇತಿಮಿತಿಗಳಲ್ಲಿ ಏನು ಮಾಡಬೇಕು ಈಗಿನ ತುರ್ತಲ್ಲಿ, ಕೇಂದ್ರ ಸರ್ಕಾರದ ಜವಾಬ್ದಾರಿಯನ್ನು, ಇದಕ್ಕೆ ಎಲ್ಲರೂ ಯಾವ ರೀತಿಯಲ್ಲಿ ಕೂತು ಚರ್ಚೆ ಮಾಡಬೇಕು ಅಂತ. ರಾತ್ರೋರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಕಾನೂನು ತನ್ನಿ ಅಂತ ಹೇಳೋದು ಸೂಕ್ತ ಅಲ್ಲ. ರಾಜ್ಯ ಸರ್ಕಾರದ ಮುಂದಿರ್ತಕ್ಕಂಥದ್ದು ಒಂದು ರಿವ್ಯೂ ಪಿಟಿಷನ್ ಒಂದು ಅನಿವಾರ್ಯ, ಅದು ಹಾಕ್ಬೇಕಾಗಿ ಬರುತ್ತೆ. ರಿವ್ಯೂ ಪಿಟಿಷನ್ ಅದು ವಕೀಲರ ತಜ್ಞರ ಜೊತೆಯಲ್ಲಿ ಕೂತು ಚರ್ಚೆ ಮಾಡ್ತಕ್ಕಂಥದ್ದು ಒಂದು. ಇದು ಸಂವಿಧಾನಾತ್ಮಕ ಅಂಶಗಳು ಇರೋದರಿಂದನೇ ಸಂವಿಧಾನ ಪೀಠಕ್ಕೆ ವರ್ಗಾವಣೆ ಆಗಿರತಕ್ಕಂಥದ್ದು. ಯಾವ ಭಾಷೆಯಲ್ಲಿ ಶಿಕ್ಷಣ ಪಡಿಬೇಕು, ಯಾವ ಭಾಷೆ ಮೂಲಕ ನನಗೆ ಭವಿಷ್ಯ ಇದೆ ಅನ್ನುವಂಥ ಆಯ್ಕೆ ಪಾಲಕರಿಗೆ ಇರಬೇಕನ್ನುವಂಥದ್ದು ಈ ಒಂದು ತೀರ್ಪಿನ ಒಂದು ಒಟ್ಟು ಅಭಿಪ್ರಾಯ. ಅದು ಸರಿ. ಈಗ ನಾನು ಹೇಳಿ ಸರಿ, ರಿವ್ಯೂ ಪಿಟಿಷನ್. ಇನ್ನೊಂದು, ಎರಡೂ ಸದನವನ್ನು ತುರ್ತಾಗಿ ಸಭೆ ಕರೆದು ವ್ಯಾಪಕವಾಗಿ ಚರ್ಚೆನೂ ಆಗಿ ಇಲ್ಲಿ ತಂದೆ ತಾಯಂದರಲ್ಲೂ ಒಂದು ವಾತಾವರಣ ಏನಿದೆ, ಮಕ್ಕಳಿಗೆ ಆಂಗ್ಲ ಭಾಷೆಯ ಮಾಧ್ಯಮದಲ್ಲೇ ವಿದ್ಯಾಭ್ಯಾಸ ಮಾಡಿದ್ರೆ ಮಾತ್ರ ನಮ್ಮ ಮಕ್ಕಳ ಭವಿಷ್ಯ ಅನ್ನೋದು ಒಂದಿದೆ. ಅದನ್ನು ಅಲ್ಲ ಅಂತ ಹೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಯಾವುದು ಅಂದರೆ ವಿಷಯ ಇಂಗ್ಲೀಷನ್ನು ಕಲ್ತ್ಕೋಬಹುದು, ಮಾಧ್ಯಮ ಮಾತೃಭಾಷೆ ಅಥವಾ ರಾಜ್ಯ ಭಾಷೆ ಅಥವಾ ಪ್ರಾದೇಶಿಕ ಭಾಷೆ ಈಗಿರ್ತಕ್ಕಂಥದ್ದು ಒಂದು ಇಂಗ್ಲೀಷ್ ಭಾಷೆ ಆಗಿ. ಈಗ ರಾಜ್ಯ ಸರ್ಕಾರದಲ್ಲಿ ಶೋಷಣೆ ಮಾಡ್ತಕ್ಕಂಥ ಖಾಸಗಿ ಶಾಲೆಗಳನ್ನು ತಡೆಯೋದು, ವೈಲೇಷನ್ ಮಾಡಿ ಶಾಲೆಗಳನ್ನು ಪ್ರಾರಂಭ, ಕನ್ನಡ ಶಾಲೆಗಳು ಅದಕ್ಕೆ ಬಗ್ಗೆ ಕಡಿವಾಣ ಆಗ್ತಕ್ಕಂಥದ್ದು, ಪೋಷಕರಿಗೆ ಮಕ್ಕಳಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ಹೊಸ ಕಾಯ್ದೆಯನ್ನು ಕಾನೂನನ್ನು ತರೋಕ್ಕೆ ಸಾಧ್ಯವಿದೆಯಾ ಇದರ ಪರವಾಗಿ? ಇದು ರಾಷ್ಟ್ರೀಯ ಮಟ್ಟದ್ದಲ್ವ ಈಗ ಒಂದು ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ, ಕೇವಲ ಕರ್ನಾಟಕ ಮಾತ್ರ ಅಪ್ಲೈ ಆಗೋದಿಲ್ಲ. ಒಂದು ಮಾಹಿತಿ ಕೊಟ್ಬಿಡ್ತೀನಿ. ರಾಷ್ಟ್ರದ ಒಂದು ನೀತಿ ಇದೆ, ಕಡ್ಡಾಯ ಶಿಕ್ಷಣ ನೀತಿ. ಕಡ್ಡಾಯ ಶಿಕ್ಷಣ ನೀತಿ ಅಂತಂದ್ರೆ ಹೌದು, ಅದರೊಳಗೆ ಇನ್ನೊಂದು ಹೇಳ್ತಾರೆ, ಆಸ್ ಫಾರ್ ಆಸ್ ಪ್ರಾಕ್ಟಿಕಬಲ್ ಮದರ್ ಟಂಗ್ ಶುಡ್ ಬಿ ದಿ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್. ಸೊ ನಾವು ಹೊನ್ನಪ್ಪ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಒಂದಷ್ಟು ಜನ ಇಂಗ್ಲೀಷಲ್ಲಿ ಕಲಿತು ಒಂದು ಒಳ್ಳೆ ಭವಿಷ್ಯನ ರೂಪಿಸ್ಕೊಳ್ಳೋದಾದ್ರೆ ಕನ್ನಡವನ್ನು ಕಲಿಯುವಂಥ ವರ್ಗಕ್ಕೆ ಈ ತೀರ್ಪು ಸಹಕಾರಿ ಆಗುತ್ತೆ ಅಂತ ತಾವು ಭಾವಿಸ್ತೀರಾ? ಅಲ್ಲ, ಮೊದಲನೇದಾಗಿ ನನಗೆ ಈ ಏನು ತೀರ್ಪನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್, ಅದು ಸಂವಿಧಾನಬದ್ಧವಾಗಿರೋದ್ರಿಂದ ಅದನ್ನು ನಾವು ಸ್ವಾಗತಿಸಬೇಕು ಅಂತ ನನಗೆ ಅನಿಸ್ತಾ ಇದೆ. ಸೊ ಪರಿಸರದ ಭಾಷೆ ಏನಾಗುತ್ತೆ, ನನ್ನ ಮಾತೃಭಾಷೆ ಕರ್ನಾಟಕದ ಕನ್ನಡವೇ ನನ್ನ ಮಾತೃಭಾಷೆ. ನಾನೊಂದು ವಿಚಾರ ಹೇಳ್ತೀನಿ ನೋಡಿ, ಪರಿಸರದ ಭಾಷೆ ಮತ್ತು ಮಾತೃಭಾಷೆ ಇವೆರಡೂ ಅಸಮಾನತೆಗೆ ಒಂದು ತಳಹದಿಗಳಾಗಬಾರ್ದು. ಇಲ್ಲಿ ಸಮಸ್ಯೆ ಆಗ್ತಿರೋದು ಅಷ್ಟೇ. ಪ್ರಾಥಮಿಕ ಶಿಕ್ಷಣದಲ್ಲಿ ನಾವು ಕನ್ನಡವನ್ನೇ ಮಾತೃಭಾಷೆ ಮಾಧ್ಯಮವಾಗಿ ಕಲಿಬೇಕು ಅಂತ ಸರ್ಕಾರ ಒತ್ತಾಯಪೂರ್ವಕವಾಗಿ ಮಾಡಿರೋದ್ರಿಂದ ಸರ್ಕಾರಿ ಶಾಲೆಗಳಲ್ಲಿ ಓದೋ ಮಕ್ಳಿಗೂ ಖಾಸಗಿ ಶಾಲೆಗಳಲ್ಲಿ ಅನುಮತಿ ಇಲ್ಲದೇ ಇದ್ರೂ ಇಂಗ್ಲೀಷ್ ಮಾಧ್ಯಮದಲ್ಲಿ ಅವ್ರು ಮಾಡ್ತಾ ಇರೋದ್ರಿಂದ ಅಲ್ಲಿ ಓದೋ ಮಕ್ಳುಗಳು ತುಂಬಾ ಅಸಮಾನತೆ, ಅಂತರಗಳು ಕ್ರಿಯೇಟ್ ಆಗ್ತಾ ಇದೆ, ತುಂಬ ಗ್ಯಾಪ್ ಕ್ರಿಯೇಟ್ ಆಗ್ತಾ ಇದೆ. ಸರ್ಕಾರದ ಕೈಯಲ್ಲಿ ಇದನ್ನು ನಿಯಂತ್ರಣ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ಬಲವಂತವಾಗಿ ಏನೋ ಒಂದು ಹೇರಿರೋದ್ರಿಂದ ಈ ಅಂತರ ಜಾಸ್ತಿ. ನಿಮ್ಮ ಪ್ರಕಾರ ಇಂಗ್ಲಿಷ್ ಮೂಲಕ ನಾವು ಒಂದು ಭಾಷೆ ಅಥವಾ ಒಂದು ಶಿಕ್ಷಣ ಕಲಿಯೋದ್ರಿಂದ ಆ ಗ್ಯಾಪ್ ಹೇಗೆ ಬದಲಾವಣೆ ಆಗುತ್ತೆ ಅಂತ? ಅಲ್ಲಲ್ಲ, ಈಗ ಮೂಲಭೂತವಾಗಿ ಒಂದು ಒಳ್ಳೆಯ ಶಿಕ್ಷಣ ಕೊಡಬೇಕಾದ್ರೆ ಬಹಳ ಮುಖ್ಯವಾಗಿ ಇಲ್ಲಿ ಸರ್ಕಾರಕ್ಕೆ ಶಕ್ತಿ ಇದ್ದರೆ ಅವ್ರು ಮಾಡಬೇಕಾಗಿರೋದು ಸಮಾನ ಶಿಕ್ಷಣವನ್ನು ತರಬೇಕು. ಸರ್ಕಾರಕ್ಕೆ ಶಕ್ತಿ ಇದ್ರೆ ಅಥವಾ ಒಂದು ನಮ್ಮ ಸಂವಿಧಾನಕ್ಕೆ ಶಕ್ತಿ ಇದ್ರೆ ಈಗ ಖಾಸಗಿ ಕಾಲೇಜುಗಳು ಹಿಡಿತದಲ್ಲಿ ಇರ್ತಕ್ಕಂಥ ಇವತ್ತು ಪಾಲಿಸಿಗಳು ಇರೋದ್ರಿಂದ ಸಾಧ್ಯ ಆಗುತ್ತಾ? ಅಲ್ಲಲ್ಲ, ಸಾಧ್ಯ ಆಗುತ್ತಾ ಇಲ್ವೋ ಅನ್ನೋ ಸಾಧ್ಯ ಆಗದೇ ಇದ್ದಾಗ ಇದನ್ನು ಮಾಡಬಾರ್ದು ಸರ್ಕಾರ. ಅಸಮಾನತೆಗೆ ಇನ್ನೊಂದು ಅವಕಾಶ ಕೊಡುವಂಥ ಸರ್ಕಾರ ಒಂದು ಕಾನೂನನ್ನು ಮಾಡೋದ್ರ ಮೂಲಕ ಅಸಮಾನತೆಯನ್ನು ಹೆಚ್ಚು ಮಾಡುತ್ತೆ. ಸಮಾನ ಶಿಕ್ಷಣ ತರಲಿಕ್ಕೆ ಯಾಕಾಗಲ್ಲ ಸರ್ಕಾರ? ಸಮಾನ ಶಿಕ್ಷಣ ನೀತಿಯನ್ನು ರಾಜ್ಯಕ್ಕಿಂತ ಕೇಂದ್ರದಲ್ಲಿ ಚಿಂತನೆ ಮಾಡಿ. ಯಾಕೆಂದ್ರೆ ಒಂದು ಕಡೆ ನೀವು ಸಂವಿಧಾನದಲ್ಲಿ ಭಾಷೆಯನ್ನು ಒಪ್ಪಿದ್ದೀರಾ,
ಆಮೇಲೆ ಏಕೀಕರಣದ ನಂತರ ಆಡಳಿತ ಭಾಷೆಯ ಆಧಾರದ ಮೇಲೆ ರಾಜ್ಯಗಳ ವಿಂಗಡಣೆ ಆಗಿದೆ. ಅಂದ್ರೆ ಸಂವಿಧಾನಾತ್ಮಕವಾಗಿ ಭಾಷೆಗೆ ಮಹತ್ವ ಇದು ಬಹಳ ವೈರುಧ್ಯ ಇದೆ. ಅಂದ್ರೆ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳು ರಚನೆಗಳಾಗಿದ್ದಾವೆ. ಮಾತೃ ಭಾಷೆಯಲ್ಲಿ ಶಿಕ್ಷಣ ಇದೆ, ಎಲ್ಲರೂ ಕಲಿಬೇಕು ಅಂತ ಹೇಳೋದು. ಆದ್ರೆ ಇವತ್ತು ನೋಡಿ, ಒಂದು ಶಿಕ್ಷಣ ಇವತ್ತು ಬರೀ ಜ್ಞಾನಾರ್ಜನೆಯ ಮಾರ್ಗ ಮಾತ್ರ ಅಲ್ಲ, ಅನ್ನದ ಪ್ರಶ್ನೆ ಕೂಡ, ಅನ್ನದ ಪ್ರಶ್ನೆ, ಹೊಟ್ಟೆಪಾಡಿನ ಸಮಸ್ಯೆ, ಅನ್ನದ ಸಮಸ್ಯೆ ಇದು. ಸೊ ಬರೀ ಹೊಟ್ಟೆಪಾಡು ನೋಡ್ತಾ ಇದ್ರೆ ಭಾಷೆಯ ಪ್ರಶ್ನೆ ಕೂಡ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕು. ಅದನ್ನ ನಾನು ಹೇಳ್ತಿರೋದು. ಅದ್ರ ಜವಾಬ್ದಾರಿ ಭಾಷೆನೂ ಉಳಿಸ್ಕೋಬೇಕು, ಸಂಸ್ಕೃತಿನೂ ಉಳಿಸ್ಕೋಬೇಕು. ಅದ್ರ ಜೊತೆನಲ್ಲೇ ಜನಕ್ಕೆ ಇವತ್ತು ನೋಡಿ, ಒಬ್ಬ ಕೂಲಿ ಮಾಡೋನು ಎಷ್ಟು ಸುಲಿಗೆ ಮಾಡ್ತಿದ್ದಾರೆ ಇಂಗ್ಲೀಷ್ ಮಾಧ್ಯಮದ ಶಾಲೆಗಳು ಅಂತಂದ್ರೆ, ಅವರು ಅಷ್ಟು ಸುಲಿಗೆ ಮಾಡಿ ರಕ್ತ ಹೀರ್ತಾ ಇದ್ದಾರೆ ಬಡವರದು. ಯಾಕೆ ಅವ್ರು ರಕ್ತ ಹೇರ್ತಾ ಇದ್ದಾರೆ ಅಂತಂದ್ರೆ, ಈ ಸರ್ಕಾರ ವಿಧಿಸಿರ್ತಕ್ಕಂಥ ಇದೆಯಲ್ಲ ತಡೆ, ನಿಷೇಧ, ಇಂಗ್ಲೀಷ್ ಮಾಧ್ಯಮದ ಶಾಲೆಗಳನ್ನ ಫ್ರೀಯಾಗಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದರೆ ಜನಗಳಿಗೆ ಇಂಗ್ಲೀಷ್ ಮಾಧ್ಯಮ ಬೇಕು. ಯಾರು ಸುಳ್ಳು ಹೇಳಿ ಮೋಸ ಮಾಡಿ ಕನ್ನಡ ಮಾಧ್ಯಮ ಅಂತ ಪರ್ಮಿಷನ್ ತಗೊಂಡು ಇಂಗ್ಲೀಷ್ ಮಾಧ್ಯಮದಲ್ಲಿ ದುಡ್ಡು ಮಾಡುವಂಥದ್ದು ಶಾಲೆ ಮಾಡ್ತಿದ್ದಾರೆ. ಸರ್ಕಾರಕ್ಕೆ ಇವತ್ತು ಒಬ್ಬನ ಮೇಲೆ ಆಕ್ಷನ್ ತಗೊಳಕ್ಕಾಗಿದೆಯಾ? ಎಂಥ ಹಿಪೋಕ್ರೆಟ್ಸ್ ಇವರು ಅಂತ ಆಷಾಢಭೂತಿಗಳು. ಚಂದ್ರ ಒಂದೀಗ ಈ ತೀರ್ಪಿನ ಹಿನ್ನೆಲೆಯಲ್ಲಿ ನಾನು ಹಳ್ಳಿಯಲ್ಲಿ ಓದುವಂತ, ನಾನು ಹಳ್ಳಿಯಿಂದ ಓದ್ ಬಂದಂತವ್ರು, ಹಿಂದೂದವ್ರು ಅನ್ನಪುರ ತಾವು ಕೂಡ ಹಳ್ಳಿಯಿಂದ ಓದ್ ಬಂದಂತವ್ರು, ಒಂದು ಭಾವನೆ ಏನು ಬರುತ್ತೆ, ಯಾಕಪ್ಪ ನಮ್ಮ ಮಕ್ಕಳು ಒಂದು ಇಂಗ್ಲೀಷ್ ಕಲ್ತ್ಬಿಟ್ಟು ಒಂದು ಒಳ್ಳೆ ಉದ್ಯೋಗಕ್ಕೆ ಹೋಗಬಾರ್ದು. ಎಲ್ಲ ಒಂದು ಕಡೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಕೀಳರಿಮೆಯ ಶಿಕ್ಷಣ ಕೂಡ ಇದೆ ನಮ್ಮಲ್ಲಿ. ನಾನು ಯಾವುದನ್ನು ಇಲ್ಲ ಅಂತ ಹೇಳ್ದಲ್ಲ. ಹಿಂದೂದರ್ ಅವರು ಹೇಳಿದ್ದನು ಅಸಮಾನತೆ ಸಮಸ್ಯೆಗಳು ಉದ್ಭವ ಆಗ್ತದೆ, ಮತ್ತು ನೀವು ಹೇಳಿದ್ದನು. ಆದರೂ ಎಲ್ಲೋ ಒಂದು ಕಡೆ ಅಂತಿಮವಾಗಿ ನಾವು ಆ ರಾಜ್ಯಗಳ, ಈ ದೇಶದಲ್ಲಿ ಒಕ್ಕೂಟದ ವ್ಯವಸ್ಥೆ, ಫೆಡರಲ್ ಸಿಸ್ಟಮ್ ಇರೋದ್ರಿಂದ ವಿಭಿನ್ನ ಭಾಷೆಗಳಿರೋದ್ರಿಂದ ಆ ಭಾಷೆಯ ಅವನತಿಗೆ ಅವಕಾಶ ಇರದೇ ಥರ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿನೂ ಇದೆ. ಅದು ಹೆಚ್ಚು ರಾಜ್ಯ ಸರ್ಕಾರ, ಅದಕ್ಕಿಂತ ಹೆಚ್ಚು ಕೇಂದ್ರ ಸರ್ಕಾರ. ಈ ತೀರ್ಪಿನಿಂದ ಆಗುವಂತ ಒಂದು ಸಮಸ್ಯೆ ಏನಾಗಬಹುದು ಅಂದ್ರೆ, ಇನ್ನು ಮುಂದೆ ಆಯಾ ರಾಜ್ಯಗಳಲ್ಲಿ ಇಂಗ್ಲಿಷ್ ಮಾತ್ರ ಭಾಷೆಯಾಗಿ ಜನ ಭಾವಿಸ್ಕೊಂಡು ಬಿಡ್ಬೋದಪ್ಪ. ರಾಷ್ಟ್ರೀಯ ಸಮಸ್ಯೆ. ಇಂಗ್ಲಿಷ್ ಅಂದ್ರೆ ಒಂದು ಭಾಷೆ, ಅದರಲ್ಲಿ ಶಿಕ್ಷಣ ಸಿಕ್ಕರೆ ನಮ್ಗೆ ಒಳ್ಳೇದನ್ನು. ಕೇವಲ ಕನ್ನಡದ್ದಲ್ಲ ಇದು ಸಮಸ್ಯೆ. ಉದಾಹರಣೆ ಕನ್ನಡ ಆಗಿದೆ, ಪ್ರಾದೇಶಿಕ ಭಾಷೆಯ ಎಲ್ಲ ಪರಿಸ್ಥಿತಿ. ತಾವು ಹೇಳಿರ್ತಕ್ಕಂಥ ನಾವು ಒಪ್ಕೊಳ್ತೀನಿ. ಯಾಕಂತಂದ್ರೆ ಇದು ಕೇವಲ ಕನ್ನಡದ ಪ್ರಶ್ನೆ ಆಗಿ ಉಳಿದಿಲ್ಲ, ಇದು ಮರಾಠಿ ಪ್ರಶ್ನೆ ಇದೆ, ತೆಲುಗು ಪ್ರಶ್ನೆ ಇದೆ, ಮಲಯಾಳಿ ಪ್ರಶ್ನೆ ಇದೆ. ಎಲ್ಲ ಭಾಷೆಯ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಾಗಬೇಕಾಗತ್ತೆ. ಸಮಾನ ಶಿಕ್ಷಣ ನೀತಿ ಅಂದ್ರೆ ಇದು ಕೇವಲ ಒಂದು ರಾಜ್ಯದಿಂದ ಬರುವಂತದ್ದಲ್ಲ, ಕೇಂದ್ರ ಮಟ್ಟದಲ್ಲಿ ಬರಬೇಕಾಗತ್ತೆ. ಅದಕ್ಕೆ ಶಿಕ್ಷಣ ನೀತಿ ಭಾಷೆಯ ಆಧಾರದ ಮೇಲೆ ಬರಬೇಕಾಗತ್ತೆ. ನಾನು ಮತ್ತಷ್ಟು ಚರ್ಚೆ ಮಾಡ್ತೀನಿ, ಅದಕ್ಕಿಂತ ಮೊದಲು ಒಂದು ಬ್ರೇಕ್.